ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಇದೀಗ ಮುಗಿಬೀಳುವಂತ ತಂತ್ರವನ್ನ ಹೂಡಿದೆ. ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿಯನ್ನ ರಕ್ಷಿಸುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಆರಂಭದಿಂದಲೂ ಕೂಡ ಇದೇ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ. 2012ರಿಂದ ನಡೆದಂತಹ ಹಗರಣಗಳಲ್ಲಿ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಡೆದಂತಹ 40% ಆರೋಪ, ಕೊರೋನಾ ಹಗರಣ, ಹೀಗೆ 10 ಹಲವು ಹಗರಣಗಳ ಒಂದು ಸರಮಾಲೆಯನ್ನೇ ಬಿಚ್ಚಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಮಾಡುವಂತಹ ಆರೋಪಗಳಿಗೆ ಪ್ರತ್ಯಾರೋಪವನ್ನು ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ಇದೀಗ ಮುಗಿಬೀಳುವಂಥ ತಂತ್ರವನ್ನು ಹೂಡಿದೆ. ಈ ಒಂದು ತಂತ್ರಕ್ಕೆ ಪ್ರತಿತಂತ್ರವನ್ನು ಕಾಂಗ್ರೆಸ್ ನಾಯಕರು ಇವತ್ತು ಹೂಡುವಂಥ ಕೆಲಸವನ್ನು ಮಾಡ್ತಿದೆ. 2012ರಿಂದ 2022ರವರೆಗೆ ನಡೆದಂತಹ ಅಕ್ರಮಗಳು, ಅದರಲ್ಲೂ ಕೂಡ ನಿಗಮ ಮಂಡಳಿಗಳಲ್ಲೇ ನಡೆದಂತಹ ಅಕ್ರಮಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಮಾಡುತ್ತಿರುವಂತಹ ಆರೋಪಕ್ಕೆ ಪ್ರತ್ಯಾರೋಪವನ್ನು ಹೂಡುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. 2012ರಲ್ಲಿ ನಡೆದ KIDB ಅಕ್ರಮ ಮತ್ತು 2013ರಲ್ಲಿ ನಡೆದಂತಹ ಕರ್ನಾಟಕ ಮಾಲಿನ್ಯ ಮಂಡಳಿ ಅಕ್ರಮ, ಅದರ ಜೊತೆಗೆ ಕರ್ನಾಟಕ ಅಭಿವೃದ್ಧಿ ನಿಗಮದ ಅಕ್ರಮ, ಅದರಲ್ಲೂ ಕೂಡ ಕೃಷಿ ಮಾರುಕಟ್ಟೆಯ ಅಕ್ರಮ, ಹೀಗೆ 7 ಪ್ರಕರಣಗಳನ್ನು ಇವತ್ತು ಕಾಂಗ್ರೆಸ್ನ ನಾಯಕರ ವಿರುದ್ಧ ಮಾಡುತ್ತಿರುವಂತಹ ಆರೋಪಕ್ಕೆ ಪ್ರತಿತಂತ್ರವಾಗಿ ಇವತ್ತು ಬಿಜೆಪಿಯ ನಾಯಕರ ವಿರುದ್ಧ ಈ 7 ಪ್ರಕರಣಗಳನ್ನ ಇಟ್ಟುಕೊಂಡು ಸದನದಲ್ಲಿ ಹೋರಾಟವನ್ನು ಮಾಡುವಂತಹ ಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಅದರ ಜೊತೆಗೆ ಏನು ನಾಗೇಂದ್ರ ಪ್ರಕರಣದಲ್ಲಿ ಈಗಾಗಲೇ ಅವರ ರಾಜೀನಾಮೆ ಆಗಿದೆ. ಬಸನಗೌಡ ದದ್ದಲ್ ಅವರು ಕೂಡ SIT ಮತ್ತು ED ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ. ಅದರ ನಡುವೆ ಕೂಡ ಏನು ವಿಧಾನಮಂಡಲದ ಅಧಿವೇಶನಕ್ಕೆ ಕೂಡ ಹಾಜರಾಗ್ತಾ ಇದ್ದಾರೆ. ಹೀಗಾಗಿ ಈ 2 ಪ್ರಕರಣದಲ್ಲಿ ನಾವು ಈಗಾಗಲೇ ಕ್ರಮಗಳನ್ನ ಕೈಗೊಂಡಿದ್ದೇವೆ. ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಯಾವುದೇ ವ್ಯಕ್ತಿಯನ್ನು ರಕ್ಷಿಸುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, DCM ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಆರಂಭದಿಂದಲೂ ಕೂಡ ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ಮಾಡಿಸಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ಬಂಧನವನ್ನು ಕೂಡ ಮಾಡಿದ್ದಾರೆ. ಇದನ್ನೇ ಅಸ್ತ್ರವಾಗಿ ಇಟ್ಕೊಂಡಿರುವಂತಹ ಬಿಜೆಪಿ ಸದನದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮತ್ತು ಪ್ರತ್ಯಾರೋಪವನ್ನು ಮಾಡ್ತಾ ಇದೆ. ಇದು ಸುಳ್ಳು ಆರೋಪಗಳನ್ನ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ನಾಯಕರು ಮಾಡಿದರೆ, ಕಾಂಗ್ರೆಸ್ ನಾಯಕರು ದಲಿತರ ಹಣವನ್ನು ನುಂಗಿದ್ದೀರಿ, ದಲಿತರ ಅಭಿವೃದ್ಧಿಗೆ ಬಳಸಬೇಕಾದಂಥ ಹಣವನ್ನು ಬೇರೆ ಬೇರೆ ರಾಜ್ಯದ ಖಾತೆಗಳಿಗೆ ಹಂಚಿಕೆ ಆಗಿದೆ, ಬೇರೆ ಬೇರೆ ನಕಲಿ ಅಕೌಂಟ್ಗಳ ಮೂಲಕ ಅವರಿಗೆ ಹವಾಲಾ ಮೂಲಕ ಹಣವನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇದೀಗ SIT ಮತ್ತು ED ತನಿಖೆಯನ್ನು ಮಾಡ್ತಾ ಇದೆ. ಹೀಗಾಗಿ ಇದರ ಪ್ರಮುಖ ಹೊಣೆಗಾರಿಕೆಯನ್ನು ಅವತ್ತು CM ಅವರೇ ರಾಜೀನಾಮೆ ನೀಡಬೇಕು ಅನ್ನುವಂಥ ಬಿಜೆಪಿ ಆರೋಪಕ್ಕೆ ಇದೀಗ ಏನು ಬಿಜೆಪಿ ಕಾಲದಲ್ಲಿ ಆದಂಥ ಆರೋಪಗಳನ್ನ ಪ್ರತ್ಯಾರೂಪವಾಗಿ ತೆಗೆದುಕೊಂಡು ಕಾಂಗ್ರೆಸ್ನ ನಾಯಕರ ವಿರುದ್ಧ ಮಾಡುತ್ತಿರುವಂಥ ಆರೋಪಗಳಿಗೆ ಉತ್ತರವನ್ನು ಕೊಟ್ಟು ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂಥ ತಂತ್ರವನ್ನು ಕಾಂಗ್ರೆಸ್ ನಾಯಕರು ಸಿದ್ಧ ಮಾಡಿಕೊಂಡಿದ್ದಾರೆ. ವಿಧಾನಮಂಡಲ ಅಧಿವೇಶನದಲ್ಲಿ ಯಾವಾಗ ನಾಗೇಂದ್ರ ಪ್ರಕರಣ ಮತ್ತು ದದ್ದಲ್ ಅವರ ಹೆಸರು ಬರುತ್ತೆ, ಆ ಒಂದು ಸಂದರ್ಭದಲ್ಲಿ ಈ ಹಿಂದಿನ ಹಗರಣಗಳನ್ನ ಎತ್ತಿಕೊಂಡು 2012ರಿಂದ ನಡೆದಂತಹ ಹಗರಣಗಳಲ್ಲಿ ಯಡಿಯೂರಪ್ಪ ಮತ್ತು ಜಗದೀಶ್ ಶೆಟ್ಟರ್, ಕುಮಾರಸ್ವಾಮಿ ಸೇರಿದಂತೆ ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲಿ ನಡೆದಂತಹ 40% ಆರೋಪ, ಕೊರೋನಾ ಹಗರಣ, ಹೀಗೆ 10 ಹಲವು ಹಗರಣಗಳ ಒಂದು ಸರಮಾಲೆಯನ್ನೇ ಬಿಚ್ಚಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಮಾಡುವಂಥ ಆರೋಪಗಳಿಗೆ ಪ್ರತ್ಯಾರೋಪವನ್ನು ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥ ತಂತ್ರಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.